ಎಲ್ಲ ಮಿಕ್ಸ್ ಮಾಡಿದ್ದಾನೆ ಅವನು, ಅದಕ್ಕೆ ಹಾಕೊಂಡಿದ್ದಾನೆ. ಸ್ಪೆಷಲ್ ಬಿರಿಯಾನಿ ಗೈ. ಲೆಟ್ಸ್ ಗೋ. ಸ್ಲೋ ಮಾಡಿದ್ನು ಅಲ್ಲ ಬೆಂತ ಬ್ರೋ. ಈಗ ಹೋಯ್ತು ಬ್ರೋ ಕರೆಂಟು, ಸತ್ಯ ಕರೆಂಟ್ ಬಂದಾಯ್ತು. ಬಿರಿಯಾನಿ ಮಾಡ್ಬೇಕಂತ ಎಲ್ಲ ಐಟಮ್ ತಂದಿದ್ದೀವಿ. ಚಿಕನ್ ಬಿರಿಯಾನಿ ತಿನ್ಕೊಂಡು ಇವತ್ತು ಊಟ ಮಾಡಿ ಹೋಗ್ಬೇಕು ಆಯ್ತಾ? ಇವತ್ತು ನಿಲ್ಬೇಕು. ಇಲ್ಲ ಅದಿರ್ಲಿ, ಊಟ ಆಯ್ತು. ಅದಿರ್ಲಿ ಬ್ರೋ, ನೋ ಪ್ರಾಬ್ಲಮ್. ಎಂತ ಕಡ್ದ ಹೇಳಿ ನೋಡ್ಲೇ ಇಲ್ಲ. ಬಿರಿಯಾನಿಗೆ ಬೇಕಾಗಿರೋ ಐಟಮ್ನೆಲ್ಲ ಕಟ್ ಮಾಡಿ ಇಟ್ಟಿದೆ ಗೈಸ್. ಚಿಕನ್ ತೊಳಿಬೇಕು. ಒಂದು ವಿನಯ್ದು ಬ್ರೋ, ಒಂದು ಲ್ಯಾನ್ಸ್ ಅಂತ ಅವಂದಿಲ್ಲ, ಅವಂದು ಇದು ಮಾತ್ರ. ಅದು ಬಟ್ರಿಗೆ ಅದು ಅಂತ ತೋರಿಸ್ತಾ ಇಲ್ಲ ಮಾತ್ರ. ಒಳ್ಳೆ ಮಿಕ್ಸ್ ಮಾಡ್ತಾ ಇದ್ದಾನೆ. ಎಲ್ಲ ಮಿಕ್ಸ್ ಮಾಡಿದ್ದಾನೆ ಅವನು, ಅದಕ್ಕೆ ಹಾಕೊಂಡಿದ್ದಾನೆ. ಸ್ಪೆಷಲ್ ಬಿರಿಯಾನಿ ಗೈಸ್. ಸೊಪ್ಪು ಪ್ಲೇಟ್ ಇತ್ತು ಇಲ್ಲಿದೆ. ಸೊ ಇದನ್ನು ಅನ್ನ ತೆಗೆದು ಹಾಕಿ ಮತ್ತೆ ತೋರಿಸ್ತೇವೆ ನಿಮಗೆ. ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ಸ್ವಲ್ಪ ಅಡಿ ಹಿಡ್ದಿರೋ ಸ್ಮೆಲ್ ಬರ್ತಿದೆ ಮರೆ. ಏನು ಇರಲಿ ಬಿಡು, ತೊಂದರೆ ಇಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅದು ನಾವು ಇದ್ರಲ್ಲಿ ಮಾಡಬಾರ್ದು ಮರ, ಸ್ಟೀಲಲ್ಲಿ ಮಾಡಲೇಬಾರ್ದು. ಏನು ಮಾಡೋದು, ಅದಕ್ಕೆ ಹೇಳ್ತೀನಿ, ಪಾತ್ರೆ ಸೆಟ್ ಆಗೋದಿಲ್ಲ ಮರ, ಸೆಟ್ ಆಗೋದಿಲ್ಲ. ಸೊ ಫೈನಲಿ ಬಿರಿಯಾನಿ ರೆಡಿ ಆಗಿದೆ ಗೈಸ್ ಈಗ. ಮತ್ತು ಅದಕ್ಕೆ ಸೈಡ್ಸಿಗೆ ಚಿಕನ್ ಗ್ರೇವಿ ಮಾಡ್ಕೊಳ್ಳುವ ಅಂತ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದಾನೆ ಅವನು. ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಟಿದೆ ಅದರಲ್ಲೇ. ಈಗ ಒಗ್ಗರಣೆ ಕೊಟ್ಕೊಂಡು ಮತ್ತು ಎಲ್ಲ ಫ್ರೈ ಮಾಡ್ಕೊಳ್ತಾನೆ ಅವನು. ಮತ್ತು ಚಿಕನ್ ತೊಳಿಬೇಕು, ಚಿಕನ್ ತೊಳೆದು ಇಟ್ಕೊಂಡಿದ್ದೀವಿ. ಒಂದು 20 ನಿಮಿಷ ಆದಮೇಲೆ ಅದರಲ್ಲೆಲ್ಲ ಚೆಂದ ಬೇಯಿಸಿ ಆದಮೇಲೆ ಅವನು ರೆಡಿ ಆಗುತ್ತೆ ಚಿಕನ್ ಮಸಾಲ. ಅದಕ್ಕೆ ಟೇಸ್ಟ್ ನೋಡುವ ಗೈಸ್. ಸ್ಮೆಲ್ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಗೈಸ್. ನಾವಂತೂ ಚೆನ್ನಾಗಿತ್ತು, ತೊಂದರೆ ಇಲ್ಲ, ತಿಂದ್ವಿ. ಓಕೆ, ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ. ಬಾಯ್ ಬಾಯ್.